ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಮೂಗೂರು ಎಂಬ ಗ್ರಾಮದಲ್ಲಿ ಈ ಪ್ರಸಿದ್ಧ ಶ್ರೀ ತ್ರಿಪುರಸುಂದರಿ ಅಮ್ಮನವರ ದೇವಾಲಯವಿದೆ. ಪುರಾಣಗಳ ಪ್ರಕಾರ ಈ ಪ್ರದೇಶದಲ್ಲಿ ಮುಖಾಸುರ ಎಂಬ ರಾಕ್ಷಸನು ತಪಸ್ಸು ಮಾಡುತ್ತಿದ್ದನು. ಅವನ ತಪಸ್ಸಿಗೆ ಮೆಚ್ಚಿದ ದೇವಿಯು ಪ್ರತ್ಯಕ್ಷಳಾದಾಗ ಮುಖಾಸುರನು ತನಗೆ ಸಾವು ಬರಬಾರದೆಂದು ವರ ಕೇಳಿದನು. ಆದರೆ ದೇವಿಯು ಜನಿಸಿದ ಮೇಲೆ ಸಾವು ನಿಶ್ಚಿತ ಎಂದು ತಿಳಿಸಿದಾಗ ಮುಖಾಸುರನು ಒಂದು ವಿಶಿಷ್ಟ ವರವನ್ನು ಕೇಳುತ್ತಾನೆ. ತನ್ನ ಹೆಸರಿನಿಂದಲೇ ಈ ಕ್ಷೇತ್ರ ಪ್ರಸಿದ್ಧಿಯಾಗಬೇಕು ಮತ್ತು ದೇವಿಯು ತನ್ನ ಹೆಸರಿನಲ್ಲೇ ಇಲ್ಲಿ ನೆಲೆಸಬೇಕು ಎಂದು ಕೋರುತ್ತಾನೆ. ಅದರಂತೆ ಮುಖಾಸುರನ ಹೆಸರಿನಿಂದಲೇ ಈ ಊರಿಗೆ ಮೂಗೂರು ಎಂದು ಹೆಸರು ಬಂದಿದೆ ಎಂಬ ಪ್ರತೀತಿಯಿದೆ. ನವಾಬ್ ಬಾಬಾ ಸಾಹೇಬ್ ದೇವಾಲಯದ ಸಮೀಪದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವಾಗ ದೇವಿ, ಇದು ನನ್ನ ಜಾಗ, ಆ ಜಾಗ ತೊರೆಯುವಂತೆ ಹೇಳಿದಾಗ ನವಾಬ್ ಪವಾಡ ಮೆರೆಯುವಂತೆ ದೇವಿಗೆ ಸವಾಲು ಹಾಕಿದ. ಒಣಗಿದ ಜೋಳದ ಕಡ್ಡಿಯನ್ನು ತಲೆಕೆಳಗಾಗಿ ನೆಟ್ಟು ಅದು ಮೊಳಕೆ ಬಂದರೆ ಮಾತ್ರ ದೇವಿಯನ್ನು ನಂಬುವುದಾಗಿ ಹೇಳಿದರು. ಮರುದಿನ ಕಡ್ಡಿ ಮೊಳಕೆ ಬಂದದ್ದನ್ನು ಕಂಡು ಭಕ್ತನಾಗಿ ದೇವಾಲಯವನ್ನು ನಿರ್ಮಿಸಿದ್ದನೆಂದು ಹೇಳಲಾಗುತ್ತದೆ. ಈ ದೇವಾಲಯದ ಅತ್ಯಂತ ಪ್ರಮುಖ ಮತ್ತು ವಿಶಿಷ್ಟ ಆಕರ್ಷಣೆ ಎಂದರೆ ಇಲ್ಲಿನ ದೇವಿಯ ವಿಗ್ರಹ. ಇಲ್ಲಿ ದೇವಿಯು ಮುಖದಲ್ಲಿ ಮೂಗುತ್ತಿಯನ್ನು ಧರಿಸಿಲ್ಲ, ಬದಲಾಗಿ ದೇವಿಯ ಮೂಗಿನ ಮೇಲೆಯೇ ನೈಸರ್ಗಿಕವಾಗಿ ಮೂಗುತ್ತಿಯ ಆಕಾರದ ಕುರುಹು ಇದೆ ಎಂದು ಹೇಳಲಾಗುತ್ತದೆ. ಗರ್ಭಗುಡಿಯಲ್ಲಿ ದೇವಿಯು ಅತ್ಯಂತ ಮಂಗಲಕರವಾಗಿ ಹಾಗೂ ಶಾಂತ ಸ್ವರೂಪಿಯಾಗಿ ನೆಲೆಸಿದ್ದಾಳೆ.